ನಾನಿವತ್ತು ಸರ್ಕಾರಕ್ಕೆ ಅನುದಾನ ಕೇಳಂಗಿಲ್ಲ, ನಮ್ ಜಿಲ್ಲೆಗೆ ಅನುದಾನ ಕೇಳಂಗಿಲ್ಲ, ನನ್ನ ಕ್ಷೇತ್ರಕ್ಕೆ ಅನುದಾನ ಕೇಳಂಗಿಲ್ಲ. ನನ್ನ ಭಾಗದಾಗ ಇರ್ತಕ್ಕಂಥ ಪರಿಸ್ಥಿತಿಗಳನ್ನ ಮಾತ್ರ ಹೇಳ್ತೀನಿ. ಅಲ್ಲಿಗೆ ಬರ್ತಾ ಇದ್ದೀನಿ. ದಯಮಾಡಿ ಅಧ್ಯಕ್ಷ, ಸರ್ಕಾರ 20-25 ಕೋಟಿ ಅಂತ ಹೇಳ್ತಾ ಇದೆ. ನಾನು ತೀರ್ಮಾನ ಮಾಡಿನ ಅಧ್ಯಕ್ಷರೇ, ಮುಂದಿನ ಸಲ ಅಧಿವೇಶನಕ್ಕೆ ನಾನು ಬರ್ತೀನಿ. ಸರ್ಕಾರದ ಅಕಾಮಡೇಷನ್ ನಾನು ತಗಂಗಿಲ್ಲ, ಸರ್ಕಾರದ ಒಂದು ಕಪ್ ಕಾಫಿನೂ ನಾನು ಕುಡಿಯಂಗಿಲ್ಲ. ನಂದು ನಾನು ಬರ್ತೀನಿ, ನಂದು ನಾನು ಇರ್ತೀನಿ, ನಂದು ನಾನು ಉಂಡು ಕೇವಲ ಮಾತಾಡಿ ಹೋಗ್ತೀನಿ. ಯಾಕಂದ್ರೆ ಇಲ್ಲಿ ಏನು ಆಗಂಗಿಲ್ಲ ಅಂತ ಗೊತ್ತಾಗಿದೆ ಅಧ್ಯಕ್ಷರೇ. ನನಗೆ ಮೊದಲು ಬಾರಿ ಶಾಸಕರಾಗಿ ಆಯ್ಕೆ ಆಗಿ ಬಂದೀವಿ ಅಧ್ಯಕ್ಷರೇ. ಜನಕ್ಕೆ ಏನೇನೋ ಕನಸುಗಳು ಹೇಳಿ ಬಂದೀವಿ ನಾವು. ನಿಮ್ ಊರಿಗೆ ಅದು ಮಾಡ್ತೀವಿ, ನಿಮ್ ತಾಂಡಕ್ಕೆ ಇದು ಮಾಡ್ತೀವಿ, ನಿಮ್ ಗ್ರಾಮಕ್ಕೆ ಇದು ಮಾಡ್ತೀವಿ ಅಂತ ತಿಳ್ಕೊಂಡು ನಾವೇನು ಮಾಡಕ್ ಆಗ್ಲಾರ್ದ ಪರಿಸ್ಥಿತಿಗೆ ಇವತ್ತು ಇಲ್ಲಿ ಬಂದು ನಿಂತಿರ್ತಕ್ಕಂಥದ್ದಿದೆ. ನಾನು ಇವತ್ತು ನನ್ನ ಭಾಷಣ ಮುಗಿಯವರೆಗೂ ಅಧ್ಯಕ್ಷರೇ ನಾನು ಯಾವ್ದು ಅನುದಾನ ಕೇಳಂಗಿಲ್ಲ. 1 ವರ್ಷ ಆದ್ಮೇಲೆ ಇವತ್ತು ಬೆಳಗ್ಗೆ ಬರುವಾಗ ಏರ್ಪೋರ್ಟ್ನಾಗ ಒಬ್ಬ IAS ಅಧಿಕಾರಿ ಹೆಸರು ಹೇಳದ್ ಬೇಡ ಅಧ್ಯಕ್ಷರೇ. ಬೆಂಗಳೂರಿನಿಂದ ಬೆಳಗಾವಕ್ಕೆ ಬರುವಾಗ ಒಬ್ಬ IAS ಅಧಿಕಾರಿ ಅಭಿ एक साल तक हम इधर आते हैं ना, अभी 5 दिन रहते ಅಂತ ತಿಳ್ಕೊಂಡು ಹೇಳಿದ್ರು ಅಧ್ಯಕ್ಷರು. ಇದು ನಮ್ಮ ಪರಿಸ್ಥಿತಿ ಅಧ್ಯಕ್ಷರು, ಇದು ನಮ್ಮ ಪರಿಸ್ಥಿತಿ. ಬೆಳಗ್ಗೆ ನಾನು ಏನ್ಪತ್ತಂದ್ರೆ ಆ ಫ್ಲೈಟ್ನಾಗ ಬರುವಾಗ ಏನ್ಪತ್ತಂದ್ರೆ ಕಣ್ಣೀರು ಇಡೋದು ಒಂದೇ ಇತ್ತು. ನನ್ನ ಪಕ್ಕದಾಗ ಅನೇಕ ಸಚಿವರು ಶಾಸಕರು ಕೂತಿದ್ರು. अब IAS अधिकारी ಹೇಳ್ತಾರೆ ಅಗಲೇ ಸಾಲ ಆತೆ ಅಭಿ ಕ್ಯಾ ಸಾಲ ನೈ ಆತೆ ಇದಾರ ಅಂದ್ರೆ ಏನ್ ಅರ್ಥ ಇದು? ಬೆಳಗಾವಿ ಸೆಷನ್ ಶಾಸಕರು ಸಚಿವರ ಆತಿಥ್ಯ ಹೆಸರಲ್ಲಿ ಅಧಿಕಾರಿಗಳಿಂದ ಹಣ ಉಸುಲಿ ದಂಧೆ. ನನಗಿಲ್ಲೊಬ್ರು ಮಂಗಳೂರಿನ ಒಬ್ಬ ಶಾಸಕರು ಸ್ನೇಹಿತ ಮಿತ್ರರು ಹೇಳಿದ್ರು, ಶರಣಗೌಡ ನಿಂಬಲ್ಲಿಂದ ಎಷ್ಟೋ ಜನ ಶಾಸಕರು ಸಚಿವರು ಮಂತ್ರಿಗಳಾಗಿ ನಿಮ್ಮ ಕ್ಷೇತ್ರದಿಂದ ಡೆಲ್ಲಿ ತನ ಹೋದವ್ರು ಏನ್ಪತ್ತಾರೆ, ಬೇರೆ ಬೇರೆ ರಾಜ್ಯದಾಗ ಬೇರೆ ಬೇರೆ ದೇಶದಾಗ ಫ್ಯಾಕ್ಟರಿಗಳು ಮಾಡ್ಯಾರ. ಅದಕ್ಕೆ ನೀವು ಹಿಂದುಳಿದ್ರು ನಿಮ್ ಭಾಗದಾಗ ಇರ್ತಕ್ಕಂಥ ಶ್ರೀಮಂತರು ಸಚಿವರು ಶಾಸಕರು ನೀವೇ ಹೇಳಿ ಕೈಗಾರಿಕೆಗಳು ಮಾಡ್ಕೊಂಡ್ರೆ ನಂಬಲ್ಲಿ ಯಾರು ನೀವು ದುಡಿಯೋದು ಬರೋದು ಬೇಕಾಗಿಲ್ಲ ಅಂತ ಹೇಳಿದ್ರು. ಸತ್ಯವಾದ ಮಾತು ಅಧ್ಯಕ್ಷರೇ ಇದು. ಇವತ್ತು ಇಡೀ ಕಲ್ಯಾಣ ಕರ್ನಾಟಕದಾಗ, ಉತ್ತರ ಕರ್ನಾಟಕದಾಗ ಎಲ್ಲಾ ಕಡೆನೂ ಫ್ಯಾಕ್ಟರಿಗಳು ಕೊಟ್ಟರು. ಕೈಗಾರಿಕಾ ಸಚಿವರು MB ಪಾಟೀಲ್ ಅವರು ಇಲ್ಲ, ಕೇವಲ ಯಾದಗಿರಿಗೆ ಒಂದೇ ಯಾವ ಕೈಗಾರಿಕೆಗಳು ಕೊಟ್ಟಿಲ್ಲ. ನನ್ನ ಮೇಲೆ ದ್ವೇಷನೋ ಅಥವಾ ಏನ್ಪತ್ತಾದ್ರೆ ಜಿಲ್ಲೆ ಮೇಲೆ ದ್ವೇಷನೋ ಗೊತ್ತಿಲ್ಲ ಅಧ್ಯಕ್ಷರು. ಇದು ರೈಟ್ ನ್ಯೂಸ್.